ನಮಸ್ತೆ ಎಲ್ರಿಗೂ ಹವ್ಯಕ ಪಾಕಶಾಲೆಗೆ ಸ್ವಾಗತ. ಇವತ್ತು ಎಳೆಯ ಹಲಸಿನಕಾಯಿಯನ್ನು ಉಪಯೋಗಿಸ್ಕೊಂಡು ಯಾವ ಥರ ಮಂಚೂರಿಯನ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಸಂಜೆ ಟೀ ಟೈಮ್ಗೆಲ್ಲ ಒಳ್ಳೆ ರೀತಿಯಾದಂತಹ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಇದು ಎಲ್ಲ ರೀತಿಯಾದಂತಹ ತರಕಾರಿಯಿಂದ ಮಂಚೂರಿಯನ್ ಮಾಡಿ ತಿಂದಿರ್ಬೋದಲ್ಲ ನೀವು. ಈ ಸಲ ಎಳೆಯ ಹಲಸಿನಕಾಯಿನ ಬಳಸ್ಕೊಂಡು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಸಖತ್ತಾದಂತಹ ಟೇಸ್ಟ್ ಇದು ಕೊಡುತ್ತೆ. ಬಾಕಿ ತರಕಾರಿಗಳಂತೆ ಇದನ್ನು ಕೂಡ ಮಾಡ್ಕೊಳ್ಬೋದು. ಬನ್ನಿ ಹಾಗಾದರೆ ಮಾಡೋ ವಿಧಾನವನ್ನು ನೋಡ್ಕೊಂಡು ಬರೋಣ. ಇದಕ್ಕಾಗಿ ತುಂಬ ಎಳೆಯ ಹಲಸಿನಕಾಯಿನ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಬೀಜ ಕೂಡ ಸ್ವಲ್ಪನೂ ಫಾರ್ಮ್ ಆಗಿಲ್ಲ ನೋಡಿ, ಆ ಥರದ ಹಲಸಿನಕಾಯಿ ಸಿಕ್ಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಒಂದು ಇಡಿಯ ಕಾಲು ಭಾಗದಲ್ಲಿ ನಾವೀಗ 4 ಮಂದಿಗೆ ಆಗುವಷ್ಟು ಮಂಚೂರಿಯನ್ ರೆಡಿ ಮಾಡ್ಕೊಳ್ಬೋದು. ಈಗ ನೋಡಿ, ಮೇಲಿನ ಭಾಗದ ಮೇಣವನ್ನೆಲ್ಲ ಸರಿಯಾಗಿ ತೆಕ್ಕೊಂಡಿದ್ದೀನಿ. ನಂತರ ವಿಡಿಯೋದಲ್ಲಿ ತೋರಿಸಿರುವ ಥರ ಇದೇ ರೀತಿಯಾಗಿ ಹೆಚ್ಕೊಂಡು ಇಟ್ಕೊಂಡಿರಿ. ಈ ಥರ ಈಳಿಗೆ ಮಣೆಯಿಂದ ಹೆಚ್ಕೊಳ್ಳೋದು ತುಂಬ ಸುಲಭ ಆಗುತ್ತೆ. ನೀವು ಚಾಕುವಿನಿಂದಾದರೂ ಅಭ್ಯಾಸ ಇದ್ದರೆ ಅದರಲ್ಲೂ ಕೂಡ ಹೆಚ್ಕೊಳ್ಬೋದು. ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಹೆಚ್ಕೊಳ್ತಾರೆ. ಇನ್ನು ಹಲಸಿನಕಾಯಿಯ ದಂಡಿನ ಭಾಗವನ್ನು ಸರಿಯಾಗಿ ತೆಕ್ಕೊಳ್ಬೇಕು. ಆಮೇಲೆ ಮುಳ್ಳಿನ ಭಾಗ ಕೂಡ ಚೆನ್ನಾಗಿ ತೆಕ್ಕೊಳ್ಬೇಕು. ಮತ್ತು ಹತ್ತಿರ ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಕೊಂಡಿರಲೇಬೇಕು ಕಂಪಲ್ಸರಿಯಾಗಿ. ಪೀಸ್ ಮಾಡಿ ಆದ ನಂತರ ಹೋಳುಗಳನ್ನೆಲ್ಲ ನೀರಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲ ಅಂತಂದರೆ ಕಪ್ಪಾಗಿ ಹೋಗುತ್ತೆ ಹೊರಗಡೆ ಹಾಗೇ ಇಟ್ಟರೆ. ಈಗ ನೋಡ್ತಿರ್ಬೋದು ನೀವು, ಇಷ್ಟು ದೊಡ್ಡ ಹೋಳುಗಳನ್ನಾಗಿ ಹೆಚ್ಚಿ ನೀರಲ್ಲಿ ಹಾಕ್ತಾ ಇದ್ದೀನಿ ನೋಡಿ. ಇಷ್ಟ ಆದರೆ ಸಾಕಾಗುತ್ತೆ. ನಾವಿದನ್ನು ಇನ್ನು ಮತ್ತೆ ಚಾಕುವಿನ ಸಹಾಯದಿಂದ ಹೆಚ್ಕೊಳ್ಬೋದು. ಇದೇ ರೀತಿಯಾಗಿ ಕಾಲು ಭಾಗದ ಹಲಸಿನಕಾಯಲ್ಲಿ ಎಲ್ಲವನ್ನು ಹೋಳುಗಳನ್ನಾಗಿ ಮಾಡಿ ಇಟ್ಕೊಳ್ಬೇಕು. ಇನ್ನು ಈ ಥರದ ಮಂಚೂರಿಯನ್ಗೆಲ್ಲ ತುಂಬ ಎಳೆಯ ಹಲಸಿನಕಾಯಿನೇ ಉಪಯೋಗಿಸ್ಬೇಕಾಗುತ್ತೆ. ಬೀಜ ಎಲ್ಲ ಫಾರ್ಮ್ ಆಗಿದ್ದರೆ ನಮಗೆ ಇದರಲ್ಲಿ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಈಗ ಕಂಪ್ಲೀಟಾಗಿ ಎಲ್ಲ ಪೀಸಸ್ ಆಗಿ ಕಟ್ ಮಾಡಿದ್ದಾಯಿತು. ಹಲಸಿನಕಾಯಿನ ಎಲ್ಲವನ್ನು ಒಂದೇ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇಷ್ಟು ದೊಡ್ಡಕ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಇದನ್ನು ನೀರಿಂದ ಸಪ್ರೇಟಾಗಿ ಮಾಡಿ ಒಂದು ತಟ್ಟೆಯಲ್ಲಿ ಹಾಕಿಡೋಣ. ಈಗ ಮಂಚೂರಿಯನ್ಗೆ ನಾವು ಮಾಡಬೇಕಾದ್ರೆ ಅದು ಸರಿಯಾಗಿ ಬೇಯಬೇಕಲ್ಲ, ಅದಕ್ಕೋಸ್ಕರ ಸಣ್ಣ ಸಣ್ಣ ಪೀಸಸ್ ಆಗಿ ಇನ್ನೂ ಇದನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಬೇಕಾದರೆ ಚಾಪರನ್ನು ಕೂಡ ಉಪಯೋಗಿಸ್ಬೋದು, ಅದರಲ್ಲಿ ಕೂಡ ಹೆಚ್ಕೊಳ್ಬೋದು, ಅಥವಾ ಮಿಕ್ಸಿ ಜಾರಲ್ಲಿ ಕೂಡ ತರಿತರಿಯಾಗಿ ರುಬ್ಕೊಳ್ಬೋದು. ನಿಮಗೆ ಯಾವುದರಲ್ಲಿ ಈಸಿ ಅನಿಸುತ್ತೋ ಅದನ್ನು ಆಯ್ಕೆ ಮಾಡ್ಕೊಳ್ಬೋದು. ನಾನಿಲ್ಲಿ ಚಾಕುವಿನಿಂದಲೇ ಇದೇ ಥರ ಹೆಚ್ಕೊಳ್ತಾ ಇದ್ದೀನಿ ನೋಡಿ. ಇದು ಸುಲಭ ಆಗುತ್ತೆ. ಇದರಲ್ಲಿ ಪೀಸ್ ಕೂಡ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ಬರುತ್ತೆ. ಯಾವ ಥರದ ವಿಧಾನದಲ್ಲಿ ಬೇಕಾದರೂ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಬೋದು. ಜಾಸ್ತಿ ನಾವು ದೊಡ್ಡಕ್ಕೆ ಇದನ್ನು ಹೆಚ್ಕೊಂಡ್ರೆ ಬೇಯೋದು ತುಂಬ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ಸಣ್ಣ ಪೀಸ್ ಆದಷ್ಟು ತುಂಬ ಚೆನ್ನಾಗಿ ಬೇಯುತ್ತೆ. ನೀವು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಬೋದು ಅಂತ ಆದರೆ ಪಲ್ಸ್ ಮೋಡಲ್ಲಿ ಇಟ್ಟು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ತುಂಬ ನುಣ್ಣಗಾಗಬಾರ್ದು, ತರಿತರಿಯಾಗಿ ಇದನ್ನು ರುಬ್ಕೊಳ್ಬೇಕಾಗುತ್ತೆ. ಈಗ ನೋಡಿ, 2ನೇ ಬಾರಿಗೆ ನಾನು ಚಾಕುವಿನಿಂದಲೇ ಹೆಚ್ಕೊಳ್ತಾ ಇದ್ದೀನಿ. ಹೀಗೆ ಮಾಡೋದು ತುಂಬ ಸುಲಭ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಇದ್ದವರು ಇದೇ ಥರ ಕೂಡ ಮಾಡ್ಕೊಳ್ಬೋದು. ಇನ್ನು ಚಾಕುವಿನ ಸಹಾಯದಿಂದ ಎಲ್ಲವನ್ನು ಇದೇ ಥರವೇ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಒಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕಿದ್ದೀನಿ. ಸ್ವಲ್ಪ ಬ್ರೌನ್ ಕಲರಿಗೆ ಟರ್ನ್ ಆಗಿದೆ. ಬಟ್ ನಿಮಗೆ ಮಸಾಲೆಗಳನ್ನೆಲ್ಲ ಹಾಕಬೇಕಾದ್ರೆ ಅದೆಲ್ಲ ಏನು ಗೊತ್ತಾಗಲ್ಲ. ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಸಣ್ಣಕ್ಕೆ ಹೆಚ್ಚಿರುವಂತಹ ಹಸಿಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ನಂತರ ಸಣ್ಣಕ್ಕೆ ಹೆಚ್ಚಿರುವಂತಹ ಬೆಳ್ಳುಳ್ಳಿಯನ್ನು ಕೂಡ ಹಾಕ್ಕೊಳ್ಬೇಕು. ಆಮೇಲೆ ಸಣ್ಣಕ್ಕೆ ಹಚ್ಚಿರುವಂತಹ ಹಸಿ ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಿಮಗೆ ಖಾರಕ್ಕೆ ಅನುಗುಣವಾಗಿ ಅಚ್ಚ ಖಾರದ ಪುಡಿಯನ್ನು ಕೂಡ ಹಾಕ್ಕೊಳ್ಬೇಕು. ಸ್ವಲ್ಪ ಪೆಪ್ಪರ್ ಪೌಡರ್, ಇವಿಷ್ಟನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ನಾವು ಇದಕ್ಕೆ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೇಕು. ಇನ್ನೀಗ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ 3 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕು. ನಂತರ ಇದಕ್ಕೆ 3 ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಆಮೇಲೆ ಕೊನೆಯಲ್ಲಿ ಇದಕ್ಕೆ 2 ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ಕೂಡ ಹಾಕ್ಕೊಳ್ಳೋದ್ರಿಂದ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ. ನೀವು ಹಲಸಿನಕಾಯಿ ಎಷ್ಟು ತೊಗೊಂಡಿದ್ದೀರೋ ಅದಕ್ಕೆ ಕ್ವಾಂಟಿಟಿಗೆ ಅನುಸಾರವಾಗಿ ಇವೆಲ್ಲವನ್ನು ಹಿಟ್ಟನ್ನು ಹಾಕ್ಕೊಳ್ಬೋದು. ಆಮೇಲೆ ಕಲಿಸ್ಕೊಳ್ಳುವಾಗ ಸ್ವಲ್ಪ ನೀರನ್ನು ಮೇಲಿಂದ ಹಾಕ್ಕೊಳ್ಬೇಕಾಗತ್ತೆ. ನೋಡಿಕೊಂಡು ಹಾಕಬೇಕಾದು ಕೂಡ. ತುಂಬ ಜಾಸ್ತಿ ನಾವು ನೀರನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಇದನ್ನು.
ನಾವೀಗ ಮಿಕ್ಸ್ ಮಾಡಿದಂಥ ಈ ಹಿಟ್ಟನ್ನು ಸಣ್ಣ ಸಣ್ಣ ಬಾಲ್ಗಳನ್ನಾಗಿ ಮಾಡಿಕೊಂಡು ಎಣ್ಣೆಯಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಕೂಡ ಮೇಲಿಂದ ಹಾಕ್ಕೊಳ್ಬೇಕು. ಪಕೋಡ ಎಲ್ಲ ಯಾವ ಥರ ನಾವು ಎಣ್ಣೆಯಲ್ಲಿ ಕರಿಯುವಾಗ ಬಿಡ್ತೀವಿ ನೋಡಿ, ಅದೇ ಥರನೇ ಇದನ್ನು ಕೂಡ ಮಾಡ್ಕೊಳ್ಳೋದು. ಈಗ ನೋಡಿ ಮೇಲಿಂದ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ಇನ್ನು ನೋಡಿಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಸ್ಕೊಳ್ಬೇಕು. ಉಪ್ಪು ಕೂಡ ನಿಮಗೆ ಬೇಕು ಅಂತಂದರೆ ಆಗಾಗ ಟೇಸ್ಟ್ ನೋಡಿಕೊಂಡು ಹಾಕ್ಕೊಳ್ಬೋದು. ಈಗ ಫೈನಲ್ ಆಗಿ ಹಿಟ್ಟು ರೆಡಿ ಆಯಿತು. ಇನ್ನಿದನ್ನು ಸಣ್ಣ ಸಣ್ಣ ಬಾಲನ್ನಾಗಿ ನಾವು ಮಾಡ್ಕೊಳ್ಬೇಕಾಗುತ್ತೆ. ಈಗ ನೋಡಿ ಕೈಯಲ್ಲಿ ಈ ಥರ ಹಿಟ್ಟನ್ನು ಇಟ್ಕೊಳ್ಬೇಕಾಗುತ್ತೆ. ಅದರಲ್ಲಿ ಬಾಲನ್ನಾಗಿ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಈ ಥರ ಸೈಜಲ್ಲಿ ಮಾಡಿ ಇಟ್ಕೊಂಡ್ರೆ ಆಯಿತು ನೋಡಿ. ಇಷ್ಟು ಸಾಕು, ಇಷ್ಟು ದೊಡ್ಡ. ಈಗ ಒಂದೊಂದು ಬಾಲ್ಗಳನ್ನು ತುಂಬ ದೊಡ್ಡದಾಗಿ ನಾವು ಮಾಡ್ಕೊಳ್ಬಾರ್ದು. ಹಿಟ್ಟೆಲ್ಲ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕಲ್ಲ, ಅದಕ್ಕೋಸ್ಕರ ಒಂದು ಮೀಡಿಯಮ್ ಸೈಜಲ್ಲಿ ಬಾಲ್ಗಳನ್ನು ಮಾಡಿದರೆ ಸಾಕಾಗುತ್ತೆ. ಒಂದು ಬ್ಯಾಚಲ್ಲಿ ಹುರಿಯುವಷ್ಟನ್ನು ನಾವೀಗ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಡು ಕಾದ ಎಣ್ಣೆಯಲ್ಲಿ ಕರೆದು ತಗೊಳ್ಬೇಕಾಗತ್ತೆ. ನಾನು ಆಗಲೇ ಎಣ್ಣೆಯನ್ನು ಸ್ಟವ್ ಮೇಲೆ ಇಟ್ಟಿದ್ದೀನಿ ಬಿಸಿಗೆ. ಎಣ್ಣೆ ಚೆನ್ನಾಗಿ ಕಾದಿರಲಿ. ಈ ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡು ನಾವಿದನ್ನು ಹುರಿದು ತಗೊಳ್ಬೇಕೀಗ. ಎಲ್ಲ ಬಾಲ್ಗಳನ್ನೆಲ್ಲ ಹಾಕಿದ್ದಾಯಿತು. ಇನ್ನೀಗ ಸೌಟಿನ ಸಹಾಯದಿಂದ ಒಮ್ಮೆ ತಿರುವಿ ಹಾಕ್ಕೊಳ್ಬೇಕಾಗತ್ತೆ. ಎರಡು ಬದಿ ಕೂಡ ಚೆನ್ನಾಗಿ ಬೇಯಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರಿದು ತಗೊಳ್ಬೋದು. ಕೊನೆಯವರೆಗೂ ಹಾಗೆಯೇ ಮಾಡ್ಕೊಳ್ಬೋದು. ಈಗ ನೋಡಿ ಒಂದನೇ ಬ್ಯಾಚ್ ಇದನ್ನು ಚೆನ್ನಾಗಿ ಕರೆದು ತಗೊಂಡಿದ್ದೀನಿ. ಹೊಂಬಣ್ಣಕ್ಕೆ ಟರ್ನ್ ಆಗಿದೆಯಲ್ಲ, ಇಷ್ಟ ಆದರೆ ಸಾಕಾಗತ್ತೆ. ಇದನ್ನು ತೆಗೆದು ಇನ್ನೊಂದು ತಟ್ಟೆಗೆ ಹಾಕ್ಕೊಳ್ಳೋಣ. ನೋಡಿ ಒಂದೇ ಸೈಜಲ್ಲಿ ಎಲ್ಲ ಬಾಲನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇನ್ನು ಎರಡನೇ ಬ್ಯಾಚ್ ಅದನ್ನು ಕೂಡ ಅದೇ ರೀತಿಯಾಗಿ ಕರೆದು ತಗೊಳ್ಬೇಕು. ಎಲ್ಲ ರೀತಿಯಾದಂತಹ ತರಕಾರಿಯಲ್ಲಿ ಕೂಡ ನಾವು ಇದನ್ನು ಮಾಡ್ಕೊಳ್ಬೋದು ಮಂಚೂರಿಯನನ್ನು. ಹಲಸಿನಕಾಯಿಲೆ ಅಂತೂ ಡಿಫ್ರೆಂಟ್ ಆದ ಟೇಸ್ಟ್ ಕೊಡುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಈಗ ನೋಡಿ ಎರಡನೇ ಬ್ಯಾಚಿದ್ದು ಕೂಡ ಸರಿಯಾಗಿ ಹೊಂಬಣ್ಣಕ್ಕೆ ಟರ್ನ್ ಆಗಿದೆ. ಇದನ್ನು ಕೂಡ ತೆಗೆದು ಅದೇ ತಟ್ಟೆಗೆ ಹಾಕ್ತಾ ಇದ್ದೀನಿ. ಈಗ ಫೈನಲ್ ಆಗಿ ಮಂಚೂರಿಗೆ ಇರುವಂತಹ ಎಲ್ಲ ಬಾಲನ್ನು ಕೂಡ ಕರೆದು ತಗೊಂಡಿದ್ದೀನಿ. ಒಂದೇ ಸೈಜಲ್ಲಿ ಬಂದಿದೆ ನೋಡಿ ಎಲ್ಲವೂ. ಒಂದ್ಸಲಿ ಒಮ್ಮೆ ಚೆಕ್ ಮಾಡಿ ನೋಡೋಣ ಯಾವ ಥರ ಒಳಗಡೆ ಬೆಂದಿದೆಯೋ ಇಲ್ವೋ ಅಂತ. ನೀವು ಇದನ್ನು ಹೀಗೆ ಕೂಡ ತಿನ್ಬೋದು. ಟೀ ಟೈಮಿಗೆ ಪಕೋಡದ ಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆಲ್ರೆಡಿ ನಾವು ಮಸಾಲೆಗಳನ್ನೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀವಿ. ಇದು ಕೂಡ ಸೂಪರ್ ಆಗಿರುತ್ತೆ. ಈಗ ಮಂಚೂರಿಯನ್ ಮಾಡ್ಕೊಳ್ಳೋದಕ್ಕೆ ನೆಕ್ಸ್ಟ್ ಪ್ರೊಸೆಸ್ಸಿಗೆ ಹೋಗೋಣ. ಇಲ್ಲಿ ಒಂದು ಸಣ್ಣ ಬೌಲನ್ನು ತಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರನ್ನು ತಗೊಂಡು ಹಾಕ್ಕೊಳ್ತಾ ಇದ್ದೀನಿ. ಈ ಥರದ ಕೆಲಸಗಳನ್ನೆಲ್ಲ ಮುಂಚೆನೇ ಮಾಡಿ ಸೈಡಲ್ಲಿ ಇಟ್ಕೊಂಡ್ರೆ ಈಸಿ ಆಗುತ್ತೆ. ಈಗ 1 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರಿಗೆ 1/4 ಲೋಟದಷ್ಟು ಅದಕ್ಕಿಂತ ಕಡಿಮೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳೋಣ. ನೆಕ್ಸ್ಟ್ ನಾವೀಗ ಸ್ಟವ್ ಮೇಲೆ ಒಂದು ಪ್ಯಾನನ್ನಾದರೂ ತಗೊಳ್ಬೋದು ಅಥವಾ ದಪ್ಪ ತಳದ ಬಾಣಲಿಯನ್ನಾದರೂ ತಗೊಳ್ಬೋದು. ಈಗ ಅದಕ್ಕೆ 2 ಟೀ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾವು ಸಣ್ಣಕ್ಕೆ ಹೆಚ್ಚಿರುವಂತಹ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಬೇಕು. ಇದನ್ನು ಸರಿಯಾಗೊಮ್ಮೆ ಬಾಡಿಸ್ಕೊಳ್ಳೋಣ. ಅದರ ಘಮ ಬರುವ ತನಕ ಹುರ್ಕೊಳ್ಬೇಕಾಗತ್ತೆ ಎಣ್ಣೆಯಲ್ಲಿ. ಇವಿಷ್ಟನ್ನು ಕಮ್ಮಿ ಉರಿಯಲ್ಲೇ ಇಟ್ಕೊಂಡು ಮಾಡ್ಕೊಳ್ಬೇಕಾಗತ್ತೆ. ಬೆಳ್ಳುಳ್ಳಿಯನ್ನು ಒಂದು ಸ್ವಲ್ಪ ಘಮ ಬರೋವರೆಗೆ ಬಾಡಿಸ್ಕೊಂಡಾದ ನಂತರ ಸಣ್ಣಗೆ ಹೆಚ್ಚಿರುವಂತಹ ಹಸಿ ಶುಂಠಿಯನ್ನು ಕೂಡ ಹಾಕ್ಕೊಳ್ಬೇಕು ಇದಕ್ಕೆ. ನಂತರ ಇದಕ್ಕೆ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನಕಾಯಿಯನ್ನು ಸಣ್ಣಕ್ಕೆ ಹೆಚ್ಚಿರುವುದನ್ನು ಹಾಕ್ಕೊಳ್ಬೇಕು. ಆಮೇಲೆ 1 ಈರುಳ್ಳಿಯನ್ನು ಸಣ್ಣಕ್ಕೆ ಕಟ್ ಮಾಡಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇವಿಷ್ಟನ್ನು ಸರಿಯಾಗಿ ಬಾಡಿಸ್ಕೊಳ್ಳೋಣ ಎಣ್ಣೆಯಲ್ಲೇ. ಇನ್ನು ಸಣ್ಣಕ್ಕೆ ಕಟ್ ಮಾಡಿ ಕ್ಯಾಪ್ಸಿಕಮ್ಮನ್ನು ಕೂಡ ಹಾಕ್ಕೊಳ್ಬೋದು. ಇಲ್ಲ ಅಂತಂದರೆ ತೊಂದರೆ ಇಲ್ಲ, ಇಷ್ಟರಲ್ಲೂ ಕೂಡ ಆಗುತ್ತೆ. ನೀರುಳ್ಳಿಯಲ್ಲೇ ಕೂಡ ಮಾಡ್ಕೊಳ್ಬೋದು. ಈಗ ನೋಡಿ ಬಾಡಿಸ್ಕೊಂಡಿದ್ದಾಯಿತು. ಇನ್ನು ನೆಕ್ಸ್ಟ್ ಇದಕ್ಕೆ ನಾವೀಗ 2 ಟೇಬಲ್ ಸ್ಪೂನ್ ಆಗುವಷ್ಟು ಟೊಮೆಟೊ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಗ್ರೀನ್ ಚಿಲ್ಲಿ ಸಾಸನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಂತರ ನೀವು ಸೋಯಾ ಸಾಸ್ ಇದೆ ಅಂತಂದರೆ ಹಾಕ್ಕೊಳ್ಬೋದು, ಇಲ್ಲ ಅಂತಂದರೆ ತೊಂದರೆ ಇಲ್ಲ. ಆಮೇಲೆ ಅಚ್ಚಕಾರದ ಪುಡಿಯನ್ನು ಕೂಡ 1 ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು 2 ನಿಮಿಷ ನಾವು ಹೀಗೇ ಮಿಕ್ಸ್ ಮಾಡ್ಕೊಂಡಾದ ನಂತರ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ಇದಕ್ಕೆ. ಈಗ ನೋಡಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ.
ನೀರನ್ನು ಹಾಕಿ ಆದ ನಂತರ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಒಂದು ಕುದಿ ಬರಬೇಕು. ಕುದಿ ಬಂದ ನಂತರ ನಾವಿದಕ್ಕೆ ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕು ಮತ್ತು ಕಾರ್ನ್ಫ್ಲೋರ್ನ ಮಿಶ್ರಣ ಇದೆಯಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೇಕು. ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನಾಗಲೇ ನಾವು ಮಾಡಿ ಇಟ್ಟಂತಹ ಕಾರ್ನ್ಫ್ಲೋರ್ನ ಮಿಶ್ರಣವನ್ನು ಹಾಕ್ಕೊಳ್ಬೇಕು. ಇದಕ್ಕೆ ಗಮನ ಇರಲಿ, ಇದನ್ನು ಹಾಕಬೇಕಾದ್ರೆ ಉರಿಯನ್ನು ಸ್ವಲ್ಪ ಕಮ್ಮಿ ಇಟ್ಕೊಳ್ಬೋದು. ಯಾಕಂತಂದರೆ ಹಾಕಿದ ತಕ್ಷಣವೇ ಇದು ಗಟ್ಟಿ ಆಗಿ ಹೋಗುತ್ತೆ, ಥಿಕ್ನೆಸ್ ಬರುತ್ತೆ. ಅದಕ್ಕೋಸ್ಕರ ನೋಡಿ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ. ಯಾವ ಥರ ಥಿಕ್ನೆಸ್ ಬಂದಿದೆ ಅಂತ ನೀವು ನೋಡ್ತಾ ಇರ್ಬೋದು. ಈಗ ಕಾರ್ನ್ಫ್ಲೋರ್ನ ಮಿಶ್ರಣವನ್ನೆಲ್ಲ ಹಾಕಿ ಆದ ನಂತರ ಸರಿಯಾಗಿ ಮಿಕ್ಸ್ ಮಾಡಿ ಆದ ನಂತರ ನಾವಿದಕ್ಕೆ ಕರೆದು ಇಟ್ಟಂತಹ ಹಲಸಿನಕಾಯಿ ಬಾಲ್ಸನ್ನೆಲ್ಲ ಹಾಕ್ಕೊಂಡು ಬರಬೇಕು. ಇನ್ನೀಗ ಈ ಹಂತದಲ್ಲಿ ಒಂದು ನಿಂಬೆಹಣ್ಣಿನ ರಸವನ್ನು ಕೂಡ ಹಿಂಡಿದರೆ ತುಂಬ ಚೆನ್ನಾಗಿ ಬರುತ್ತೆ, ಅಥವಾ ವಿನೆಗರನ್ನು ಕೂಡ ಹಾಕ್ಕೊಳ್ಬೋದು. ಈಗ ಬಾಲ್ಸನ್ನೆಲ್ಲ ಹಾಕಿದ್ದಾಯಿತು. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫೈನಲಿ ಈ ಹಲಸಿನಕಾಯಿ ಬಾಲ್ಸನ್ನೆಲ್ಲ ಕರೆದು ತಗೊಳ್ಬೇಕಾದ್ರೆ ಕ್ರಿಸ್ಪಿಯಾಗಿ ಬರುವಂತೆ ನೋಡ್ಕೊಳ್ಬೇಕಾಗತ್ತೆ. ಆವಾಗ ಇನ್ನೂ ಚೆನ್ನಾಗಿ ಮಂಚೂರಿಯನ್ನು ನಮಗೆ ತಿನ್ನುವಾಗ ತುಂಬ ಸೂಪರಾಗಿರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಕೊನೆಯಲ್ಲಿ ನಾವಿದಕ್ಕೆ ಸಣ್ಣಕ್ಕೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಸಖತ್ತಾಗಿರುವಂತಹ ಮಂಚೂರಿಯನ್ ಕೂಡ ರೆಡಿಯಾಗುತ್ತೆ. ನೋಡಿದ್ರಲ್ವಾ ಹಲಸಿನಕಾಯಿಯನ್ನು ಬಳಸ್ಕೊಂಡು ಯಾವ ಥರ ಮಂಚೂರಿಯನನ್ನು ರೆಡಿ ಮಾಡಿಕೊಳ್ಳೋದು ಅಂತ. ಎಲ್ಲ ವಿಧವಾದಂತಹ ತರಕಾರಿಯಿಂದ ನೀವು ಟ್ರೈ ಮಾಡಿ ನೋಡೇ ಇರ್ತೀರಾ. ಈ ಬಾರಿ ಹಲಸಿನಕಾಯಿಂದ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಟೀ ಟೈಮಿಗೆಲ್ಲ ಇದನ್ನು ಮಾಡಿ ತಿನ್ಬೋದು. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಥರದ ಮಂಚೂರಿಯನ್ ಮಾಡಿಕೊಟ್ರೆ ಯಾವುದರಿಂದ ಮಾಡಿದ್ದು ಅಂತಲೇ ಗೊತ್ತಾಗಲ್ಲ. ಎಳೆ ಹಲಸಿನಕಾಯಿನ ಉಪಯೋಗಿಸ್ಕೊಂಡು ಯಾವ ಥರ ಮಂಚೂರಿಯನ್ ಮಾಡೋದು ಅಂತ ನೋಡ್ಕೊಂಡು ಬಂದಾಯ್ತಲ್ಲ. ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಹೊಸಬ್ರು ಯಾರಾದರೂ ಚಾನಲನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾನೆ ಇರಿ. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ನಮಸ್ಕಾರ.